C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಅನ್ನಪೂರ್ಣ. ಗದಗಿನಲ್ಲಿ ಕಡಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ರೈತ ಸಂಘದಿಂದ ಆಗ್ರಹಿಸಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಗದಗ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ರೈತರು ಹಿಂಗಾರು ಹಂಗಾಮಿನಲ್ಲಿ ಕಡಲೆ ಬೆಳೆಯಲಾಗಿದ್ದು, ಈಗಾಗಲೇ ರೈತರು ಕಡಲೆ ಕಟಾವು ಮಾಡಲಾಗಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಗದಗ ಜಿಲ್ಲೆಯಾದ್ಯಂತ ಕಡಲೆಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸಬೇಕೆಂದು ಒತ್ತಾಯಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಹಾಗೂ ಜಿಲ್ಲಾಧ್ಯಕ್ಷರಾದ ಯಲ್ಲಪ್ಪ ಎಚ್ ಬಾಬರೆ ಇವರ ನೇತೃತ್ವದಲ್ಲಿ ಗದಗ ಜಿಲ್ಲಾ ಕಚೇರಿಯಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ದುರ್ಗೇಶ್ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಮನವಿ ಪತ್ರ ಸ್ವೀಕರಿಸಿದ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ರವರು ಮನವಿ ಪತ್ರವನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ಕಳಿಸಿ ಸರ್ಕಾರ ಪ್ರಾರಂಭ ಮಾಡ್ತಾ ಅದು ಯೂಸ್ ಆಗಲ್ಲ. ಈ ಸದ್ಯಕ್ಕೆ ಕಡ್ಲಿ ಕಟ್ಟುವಾಗಿ ರಾಶಿ ಮಾಡಕ್ಕೆ ಸದ್ಯಕ್ಕೆ ಈಗ ನಾವು ಖರೀದಿ ಕೇಂದ್ರ ಕೆಲಸ ಅನುಕೂಲ ಮಾಡ್ಬೇಕಂತ ನಾವು ಏನೈತಿ ಎಡಿಸಿ ಮುಖಾಂತರ ನಾವು ಮುಖ್ಯಮಂತ್ರಿ ಬಗ್ಗೆ ಅವ್ರು ನಾವು ಗದಗ ಜಿಲ್ಲಾಧಿಕಾರಿ ಮೂಲಕ ಮಾನ್ಯ ಮುಖ್ಯಮಂತ್ರಿಗೆ ನಾವು ಮನವಿ ಸಲ್ಲಿಸಿದ್ವಿ. ಕಡ್ಲಿ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ಬೇಕಂತೇಳಿ. ಈಗ ಆಲ್ರೆಡಿ ಹಿಂದೆ ಏನು ಕಳೆದ ವರ್ಷ ಏನಾಗೈತಿ, ಸರ್ಕಾರ 5,000 ಚಿಲ್ಲರೆ ಮಾಡಿ ರೈತರನ್ನ ಕಂಗಾಲ್ ಮಾಡೈತಿ. ಈ ಸಲ ನಾವು ಆ ರೀತಿ ಆಗಬಾರ್ದು. ಈಗ ಆಳಿಂದ ಕೂಲಿ ಎಣ್ಣೆ ಖರ್ಚು ಎಲ್ಲ ಖರ್ಚು ವೆಚ್ಚ ಹಾಕಿದ್ರಿ, ಭಾಳಷ್ಟು ಬಿತ್ತನೆ ಖರ್ಚು ಮಾಡಿ ಭಾಳಷ್ಟು ಒಂದು ಎಕರೆಗೆ 30,000-40,000 ರೂಪಾಯಿ ಖರ್ಚು ಮಾಡಿ ರೈತರು ಹಾಳಾಗ್ಯಾರ. ಈ ಶೀಘ್ರದಲ್ಲಿ ನಮ್ಗೆ ಏನಪ್ಪ ಈಗ ಹಿಂದಲ್ದು ರದ್ದುಗೊಳಿಸಿ, ಕೇಂದ್ರ ಸರ್ಕಾರ ರದ್ದುಗೊಳಿಸಿ ಹೊಸ ಬೆಲೆಯನ್ನು ಈಗೇನು 10,000 ರೂಪಾಯಿ ಒಂದು ಕ್ವಿಂಟಲ್ ಮಾಡಬೇಕು. ಅದ್ರ ಜೊತೆಗೆ ನಮ್ಗೆ ಒಬ್ಬ ರೈತರಿಂದ 50 ಕ್ವಿಂಟಲ್ ಕಡ್ಲಿನ ಖರೀದಿ ಮಾಡಬೇಕು. ಎಲ್ಲ ಕಡ್ಲಿ ಹೋದ್ಮೇಲೆ ಈಗೇನು ಹೆಸರು ಹೋದು ನೋಡಿ, ಹೆಸರು ಹೋದು ಏನು ಮೆಕ್ಕೆಜೋಳತ್ತು ದಿನಕ್ಕೊಂದು ಆದೇಶ ಮಾಡಿದರೆ ಆ ಟೈಪ್ ಆದೇಶ ಮಾಡೋದಲ್ಲ. ಶೀಘ್ರದಲ್ಲಿ ಕಡ್ಲಿ ಖರೀದಿ ಕೇಂದ್ರ ಈ ವಾರದಾಗ ನೋಂದಣಿ ಪ್ರಕ್ರಿಯೆ ಮಾಡಿ ಖರೀದಿ ಕೇಂದ್ರ ಶೀಘ್ರದಲ್ಲಿ ತೆರೆದು ಅನುಕೂಲತೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಈ ಮಾಧ್ಯಮ ಮೂಲಕ ನಮ್ಮ ಮನವಿ ಮಾಡ್ತೇನೆ. ಸರ್, ಇಂದು ಗದಗ ಜಿಲ್ಲಾದ್ಯಂತ ಎಲ್ಲ ರೈತರು ಹಿಂಗಾರ ಹಂಗಾಮಿನ ಕಡಲೆ ಬಿತ್ತನೆ ಮಾಡಿದ್ರು. ಅದು ಈಗಾಗಲೇ ಕಟಾವಿನ ಹಂತಕ್ಕೆ ಬಂದೈತೆ. ಕೆಲವೊಂದಿಷ್ಟು ರೈತರು ಆಲೆ ಕಟಾವು ಮಾಡಕ್ ಕುಂತಾರ. ಮಾನ್ಯ ನಾವು ಇಂದು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಮನವಿ ಕೊಟ್ಟಿವಿ. ಯಾವ ಮನವಿ ಕೊಟ್ಟಿವಪ್ಪ ಅಂದ್ರೆ, ಕಡ್ಲಿಗೆ ಸೂಕ್ತವಾದ ಬೆಂಬಲ ಬೆಲೆ ಘೋಷಣೆ ಮಾಡಿ ಅದಕ್ಕೆ ಖರೀದಿ ಕೇಂದ್ರ ಜಿಲ್ಲಾದ್ಯಂತ ಎಲ್ಲ ಹೋಬಳಿ ಮತ್ತು ತಾಲೂಕು ಮಟ್ಟದಲ್ಲಿ ಖರೀದಿ ಕೇಂದ್ರ ಶೀಘ್ರದಲ್ಲಿ ಪ್ರಾರಂಭ ಮಾಡಿ ರೈತರಿಂದ ನೋಂದಣಿ ಕಾರ್ಯ ಇದೇ ತಿಂಗಳ ಪ್ರಾರಂಭ ಮಾಡ್ಬೇಕು. ಅಂದಾಗ ಮಾತ್ರ ನಮ್ಮ ರೈತರ ಕಡ್ಲಿ ಈ ಖರೀದಿ ಕೇಂದ್ರ ತಲುಪ್ತಾವು. ಇಲ್ಲಿಲ್ಲ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಸರ್, ಕಡ್ಲಿ ಎಲ್ಲಾ ರೈತರು ಒಕ್ಕಣಿ ಮಾಡಿ ಯಾವ್ದೋ ಒಬ್ಬ ದಲ್ಲಾಳಿಗಳ ಮೂಲಕ ಅವನ ಕೈ ಸೇರಿ ಅವ ಗೋಡಾನ್ ತುಂಬ್ಕೊಂಡು ದೊಡ್ಡ ರೇಟ್ ಬಂದಾಗ ಅವ ಮಾರ್ತಾನ. ಇಂಥದ್ದಾಗಬಾರ್ದು. ಯಾಕಪ್ಪ ಅಂದ್ರ ರೈತರು ಈ ಮಾಲ್ ಈ ತಿಂಗಳ ಇನ್ನೇನು ಜನವರಿ ಎಂಡ್ನಲ್ಲಿ ಎಲ್ಲಾ ರೈತರ ಕಡ್ಲಿ ಕಟಾವ್ ಮಾಡ್ತಾರ. ಈ ಕಟಾವ್ ಮಾಡಿದಂತ ಕಡ್ಲಿ ಈ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರೆ ಎಲ್ಲ ರೈತರು ತಂದು ಖರೀದಿ ಕೇಂದ್ರಕ್ಕೆ ಹಾಕ್ತಾರ. ಇಲ್ಲಿಲ್ಲ ಅಂದ್ರ ರೈತರು ಸಾಲ ಸೂಲ ಮಾಡಿರ್ತಾರ. ಸಾಲ ತೀರ್ಸಲಾಗದಕ್ಕ ಯಾವ್ದೋ ಒಬ್ಬ ದಲಾಳಿಗೆ ಬಾಯಿ ಸಿಕ್ಕಂತ ರೇಟ್ಗೆ ಮಾರಾಟ ಆಗತ್ತ. ಆಮೇಲೆ ಕೇಂದ್ರ ಸರ್ಕಾರ ಏನ್ ಮಾಡ್ಬೇಕಪ್ಪ ಅಂದ್ರ, ಹಳೆಯ ಒಂದು ಏನ ಬೆಲೆಯನ್ನು ಘೋಷಣೆ ಮಾಡೈತಲ್ಲ ಅದನ್ನ ತೆಗೆದು ಹಾಕ್ಬೇಕು. ಈಗ ಖರ್ಚು ಬಹಳ ಆಗಿದ್ದರಿಂದ ಕೇಂದ್ರ ಸರ್ಕಾರ ಅದನ್ನ ಹಳೆ ದರವನ್ನು ಕ್ಯಾನ್ಸಲ್ ಮಾಡಿ ಈ ವರ್ಷ ಕನಿಷ್ಠ ಪಕ್ಷ ಒಂದು 10,000 ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಒಬ್ಬ ರೈತನಿಂದ ಕನಿಷ್ಠ ಒಂದು 50 ಕ್ವಿಂಟಲ್ ಕಡ್ಲಿ ಒಂದು ತಗೋಬೇಕಂತಂದು ನಾವು DC ಅವರ ಮೂಲಕ ಮನವಿಯನ್ನು ಸಲ್ಲಿಸಿದ್ದೇವೆ ಸರ್. ನಮ್ಮ ಹೆಸರು ಯಲ್ಲಪ್ಪ ಬಾಬ್ರಿ. ತಿಳಿಸೋದೇನಪ್ಪಾ ಅಂತಂದ್ರ, ಈಗಾಗಲೇ ರೈತರು ಕಡ್ಲಿ ಬೆಳೆ ಬಂದ್ಬಿಟ್ಟೈತಿ. ಈಗ ಆದಷ್ಟು ಬೇಗ ಕಡ್ಲಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಈಗ ಒಂದು ಖರೀದಿ ಕೇಂದ್ರವನ್ನು ಆದಷ್ಟು ಬೇಗ ತೆಗಿಬೇಕು. ಯಾಕಂದ್ರೆ ನಮ್ಗೆ ಮೆಕ್ಕೆಜೋಳದಾಗ ರೈತರಿಗೆ ಅನ್ಯಾಯ ಆಗ್ಬಿಟ್ಟೈತಿ. ಅದಕ್ಕೆ ಈಗ ಅಡ್ವಾನ್ಸ್ ಆಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಮತ್ತು ಹೊಳ್ಳಿ ಈಗ ನಮ್ಮ ಮಾಧ್ಯಮದ ಮುಖಾಂತರನೂ ತಿಳಿಸ್ತಾ ಇದ್ದೀವಿ. ಈಗ ಆದಷ್ಟು ಬೇಗ ಕಡ್ಲಿ ಖರೀದಿ ಕೇಂದ್ರ ತೆಗಿಬೇಕು, ರೈತರಿಗೆ ಅನುಕೂಲ ಮಾಡಿ ಕೊಡಬೇಕು ಅಂತ ನಾನು ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀನಿ. ತಮ್ಮ ಹೆಸರು? ಬಸವರಾಜ್ ಹುಗಾರು, ರೈತ ಸಂಘದ ಅಧ್ಯಕ್ಷರು. ಈ ವರ್ಷ ಹಿಂಗಾರು ಹಂಗಾಮಿನಲ್ಲಿ ರೈತರು ಸಾಲ ಸೂಲ ಮಾಡಿ ಬೆಳೆದಿರುವ ಕಡಲೆ ಬೆಳೆಯನ್ನು ಕಟಾವು ಮಾಡಿದ್ದಾರೆ. ಸರ್ಕಾರ ಇನ್ನೊಂದು ವಾರದೊಳಗೆ ಕಡಲೆ ಬೆಳೆಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಲಾಯಿತು.
ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಕ್ಕೆ ಸರ್ಕಾರದಿಂದ ವಿಳಂಬವಾದರೆ ಮುಂದಿನ ದಿನಮಾನದಲ್ಲಿ ರೈತ ಸಂಘದಿಂದ ಉಗ್ರ ಹೋರಾಟ ಮಾಡುವುದಾಗಿ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ಕೋಳೂರು ಹಾಗೂ ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರೆ ಇವರು ಎಚ್ಚರಿಸಿದರು. ವರದಿ ಅಂತಪ್ಪ ಕೋಳೂರು, ಗದಗ.